ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಬನ್ನಿ ಈ ದಿನ ನಾವು ಒಂದು ಹಳೆಗನ್ನಡದ ಪದ್ಯಕ್ಕೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಕನ್ನಡದ ಹಳೆಯ ಕವಿಗಳು ಯಾರು ಗೊತ್ತು? 9ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲಿ ನೋಡಿರ್ತೀವಿ ಕೆಲವು ಹಳೆಗನ್ನಡದ ಪದ್ಯಗಳು. ಹಾಗಾಗಿ ನಿಮಗೆ ಹಳೆಗನ್ನಡದ ಪದ್ಯಗಳಲ್ಲಿ ಯಾವ ಕವಿಗಳ ಪರಿಚಯ ನಿಮಗಿದೆ? ತಟ್ಟನೆ ನೆನಪಾಗದ ಯಾರ ಕವಿ? ಪಂಪ. ಆಮೇಲೆ ರನ್ನ, ಪೊನ್ನ, ಜನ್ನ, ಹರಿಹರ, ಕುಮಾರವ್ಯಾಸ. ಈ ರೀತಿ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಕವಿಗಳ ಒಂದು ಪಟ್ಟಿ ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗುವುದು. ಈ ತರಗತಿ ನಾವು ಕನ್ನಡ ಸಾಹಿತ್ಯ ಕಂಡ ಅತ್ಯಂತ ಸುವರ್ಣ ಯುಗ ಅಂದರೆ 10ನೇ ಶತಮಾನ. 10ನೇ ಶತಮಾನ ಯಾಕೆ ಸರ್ ಅಂತ ವಿಶೇಷತೆ ಏನು ಸರ್? ಯಾಕಪ್ಪ ಅಂದರೆ ಕನ್ನಡ ನಾಡು, ಕನ್ನಡ ಭಾಷೆ ಶ್ರೀಮಂತಗೊಂಡಂತಹ ಕಾಲ 10ನೇ ಶತಮಾನ. ಹಾಗಾಗಿ ಆ ಕಾಲಘಟ್ಟವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ. ಸುವರ್ಣ ಅಂದರೆ ಚಿನ್ನದೊತ್ತ ಯುಗ ಕಾಲ. ಯಾಕಪ್ಪ ಅಂದರೆ ಪಂಪ ರನ್ನರಿಂದ ಕೂಡಿದಂತಹ ಕಾಲ ಒಂದು ರೀತಿ ಭಾಷಾ ಸಂತೃಪ್ತಿಯಿಂದ ಸಮೃದ್ಧತೆಯಿಂದ ಕೂಡಿತ್ತು. ಅರ್ಥ ಪ್ರಸ್ತುತ ನಮ್ಮ ಪಾಠದ ಪದ್ಯದ ಶೀರ್ಷಿಕೆ ಕೆಮ್ಮನೆ ಮೀಸೆ ಒತ್ತನೆ. ಕೆಮ್ಮನೆ ಅಂದ್ರೆ ಏನು ಅಲ್ಲ, ಸುಮ್ಮನೆ. ಮೀಸೆ ಒತ್ತನೆ, ನಾನು ಸುಮ್ಮನೆ ಮೀಸೆಯನ್ನು ಒತ್ತಿದ್ದೇನೆಯೇ. ಅದು ಒಂದು ಛಲದ ಮಾತು. ಯಾರು ಸರ್? ದ್ರೋಣಾಚಾರ್ಯರು ಅಂತ ಹೆಸರು ಕೇಳಿದಿರ? ದ್ರೋಣಾಚಾರ್ಯರು ಅಂತ ಹೆಸರು ಕೇಳಿದಿರ? ಭಾರದ್ವಾಜರ ಮಗ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಮತ್ತು ಆತನ ಒಡನಾಡಿ, ಆತನ ಸಹಪಾಠಿ, ಗೆಳೆಯ ಯಾರು? ದ್ರುಪದ. ಪಾಂಚಾಲ ನಾಡಿನ ದೊರೆ ದ್ರುಪದ. ಅವರಿಬ್ಬರ ನಡುವೆ ನಡೆದಂತಹ ಒಂದು ಘಟನೆಯ ಸನ್ನಿವೇಶ ಪ್ರಸ್ತುತ ಪದ್ಯ. ಏನ್ ಘಟನೆ ನಡೀತು ಸರ್? ಹೇಗೆ ನಡೀತು ಸರ್? ನೋಡಿ ಮಕ್ಕಳೇ, ಯಜ್ಞಸೇನ ಅಂತ ಒಬ್ಬ ರಾಜ ಇರ್ತಾನೆ. ಸರಿ, ರಾಜ ಅಲ್ಲ, ಅದೊಬ್ಬ ಗುರು, ಯಜ್ಞಸೇನ. ಆ ಗುರುವಿನ ಬಳಿಯಲ್ಲಿ ದ್ರುಪದ ಮತ್ತು ದ್ರೋಣ ಇಬ್ರು ಕೂಡ ಬಾಲ್ಯದಲ್ಲಿ ಶಿಕ್ಷಣವನ್ನ ಕಲಿತಾ ಇರ್ತಾರೆ. ಅರ್ಥ ಆಗ್ತಿದೆಯಾ? ಯಾರೋ ದ್ರೋಣ ಮತ್ತು ದ್ರುಪದ ಯಾರ ಬಳಿ ಪಾಠವನ್ನು ಕಲಿತಾ ಇರ್ತಾರೆ? ಯಜ್ಞಸೇನನ ಬಳಿ ಪಾಠವನ್ನು ಕಲಿತಾ ಇರ್ತಾರೆ. ಮೂಲತಃ ಕ್ಷತ್ರಿಯ ರಾಜಕುಮಾರ ದ್ರುಪದ, ಬ್ರಾಹ್ಮಣ ಒಟ್ಟು ದ್ರೋಣ. ಸಹಜವಾಗಿ ಬಾಲ್ಯದಲ್ಲಿ ಇವರಿಬ್ಬರಲ್ಲಿ ಒಂದು ಒಳ್ಳೆಯ ಕೆಳತನ ಇರುತ್ತೆ, ಒಳ್ಳೆಯ ಸ್ನೇಹ ಇರುತ್ತೆ. ಆ ಸ್ನೇಹದ ಮಮಕಾರಕ್ಕೆ ತನ್ನ ವಿದ್ಯಾಭ್ಯಾಸ ಜ್ಞಾನಾರ್ಜನೆ ಎಲ್ಲ ಮುಗಿದ ನಂತರ ದ್ರುಪದ ಏನ್ ಮಾಡ್ತಾನೆ? ದ್ರೋಣ, ಮುಂದಿನ ದಿನಗಳಲ್ಲಿ ನಿನಗೇನಾರ ತೊಂದರೆ ತಾಪತ್ರಯಗಳು ಆದರೆ, ನಿನಗೆಲ್ಲರ ಹಣದ ಸಮಸ್ಯೆ ಉಂಟಾದರೆ ಕಿಂಚಿತ್ತು ಯೋಚಿಸಬೇಡ, ನನ್ನ ಬಳಿ ಬಾ. ನಾನು ಆಗ ರಾಜನಾಗಿ ಪಟ್ಟಾಭಿಷೇಕಗೊಂಡಿರ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಆ ಒಂದು ಮಾತು ಅಲ್ಲಿ ಮುಗಿದಿರುತ್ತೆ. ಅವನ ಪಾಡು ಅವನು ಹೋಗ್ತಾನೆ, ಇವನ ಪಾಡು ಇವನು ಹೋಗ್ತಾನೆ. ದ್ರೋಣ ಅವನ ಕಾಲಗಳು ಉರುಳಿದ ನಂತರ ಅವನದೇ ಆದ ಒಂದು ಸಂಸಾರ, ಅವನೇ ಒಂದು ಮಕ್ಕಳು, ಈ ಥರ ಇರ್ತಾರೆ. ಇತ್ತ ಕಡೆ ಪಾಂಚಾಲ ಚಿತ್ರ ಅಂತ ಒಂದು ನಗರ ಬರುತ್ತೆ. ಅದರ ಒಂದು ದೊರೆಯಾಗಿ ಯಾರು? ದ್ರುಪದ ಆಳ್ವಿಕೆಯನ್ನು ನಡೆಸ್ತಾರೆ. ಹೀಗಿದ್ದಾಗ ದ್ರೋಣಾಚಾರ್ಯರಿಗೆ ಕಡು ಬಡತನ ಬಂತು. ಏನಾಗುತ್ತೆ? ಬಡತನ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಆಗ ಮಕ್ಕಳೊಂದಿಗೆ ದ್ರೋಣ ತನ್ನ ಮಗನಾದಂತಹ ಒಂದು ಅಶ್ವತ್ಥಾಮನನ್ನ ಕರ್ಕೊಂಡು ನೆರವನ್ನ ಕೋರಿ
ಪರಶುರಾಮನ ಬಳಿಗೆ ದ್ರುಪದನ ಬಳಿಗೆ ಹೋಗ್ತಾನೆ. ಆ ಪರಶುರಾಮನ ಬಳಿ ಹೋದಾಗ ಅವನೂ ಕೂಡ ಸರ್ವ ಸಂಘವನ್ನ ಪರಿತ್ಯಾಗ ಮಾಡಿ ಇರುವುದನ್ನೆಲ್ಲವನ್ನೂ ದಾನವನ್ನಾಗಿ ಕೊಟ್ಟು ಅವನೇನ್ ಮಾಡ್ತಾನೆ, ಅವನೂ ಕೂಡ ಜಟಾಧಾರಿಯಾಗಿ ತಪೋವನಕ್ಕೆ ಹೊರಟಿರ್ತಾನೆ. ಅಂಥದೇ ಸನ್ನಿವೇಶದಲ್ಲಿ ಈ ದ್ರೋಣ ತನ್ನ ಮಗನೊಡನೆ ಅಲ್ಲಿ ಆಗ ಅಯ್ಯೋ ದುರ್ವಿಧಿ, ಸ್ವಲ್ಪ ಮುಂಚೆ ಬರಬಾರದಿದ್ದೆ, ಬಂದಿದ್ದರೆ ನನ್ನ ಭೂಮಿ, ನನ್ನಲ್ಲಿದ್ದಂಥ ಒಡವೆ ಎಲ್ಲವನ್ನೂ ಕೂಡ ಕರ್ತೆಗೆ ಗುರುವಿಗೆ ದಾನವಾಗಿ ಕೊಟ್ಟಿದ್ದೇನೆ. ಹೀಗಾಗಿ ನನ್ನ ಬಳಿ ಏನೂ ಇಲ್ಲ. ಆದರೆ ನನ್ನಲ್ಲಿರ್ತಕ್ಕಂತಹ ಈ ಧನು ಮತ್ತು ಬಿಲ್ಲನ್ನು ನನಗೆ ನಾನು ಕೊಡ್ತಾ ಇದ್ದೇನೆ, ದಾನವಾಗಿ ಸ್ವೀಕರಿಸು ಅಂತೇಳಿ ಪರಶುರಾಮ ಅವನನ್ನು ಪೂಜೆಗೈದು, ಆ ದ್ರೋಣನನ್ನು ಪೂಜೆಗೈದು ಸತ್ಕರಿಸಿ ಹಾರ್ಯವನ್ನೆತ್ತು ಅವನೇನು ಮಾಡ್ತಾನೆ, ದಿವ್ಯ ಶರಾಳಿಯನ್ನು ಧನುವನ್ನು ಕೊಟ್ಬಿಟ್ಟು ಗೌರವಿಸಿ ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟ ನಂತರ ಆ ದ್ರೋಣ ತನ್ನ ಬಾಲ್ಯದ ಗೆಳೆಯನಾದಂತಹ ದ್ರುಪದನನ್ನು ನೆನೆದು ಅವನ ಬಳಿ ಬರ್ತಾನೆ. ಅವರ ಬಳಿ ಬಂದಾಗ ಅವನು ಪಹರೆಗಾರರು, ಕಾವಲುಗಾರರ ಬಳಿ ದ್ರುಪದನ ಆಡಿದಂತಹ ಮಾತು, ಖುದ್ದಾಗಿ ದ್ರುಪದನನ್ನ ಅವನ ಆಸ್ಥಾನದಲ್ಲಿ ಭೇಟಿಯಾದಂತಹ ದ್ರೋಣ ಅವನ ನಡುವೆ ನಡೆದಂತಹ ಒಂದು ವಾಗ್ಯುದ್ಧ, ಪದೇ ಪದೇ ಹೆಜ್ಜೆಗೂ ನೀನೊಬ್ಬ ಯಕಶ್ಚಿತ್ ಬ್ರಾಹ್ಮಣ, ನನಗೂ ನಿನಗೂ ಎಲ್ಲಿಯ ಸ್ನೇಹ ಎಂಬ ಕಟು ಮಾತುಗಳನ್ನು ದ್ರುಪದ ಹಾಡ್ತಾನೆ. ಅದರಿಂದ ಅತಿ ಸಿಟ್ಟುಗೊಂಡಂತಹ ದ್ರೋಣಾಚಾರ್ಯ ಅವರ ಆಸ್ಥಾನದಲ್ಲಿ, ನೀನು ನನ್ನ ಬಾಲ್ಯದ ಒಡನಾಡಿ, ಹಾಗಾಗಿ ನಿನ್ನನ್ನು ಜೀವ ಸಹಿತ ಬಿಡ್ತಾ ಇದ್ದೀನಿ, ಇಲ್ಲದೆ ಹೋಗಿದ್ದರೆ ನಿನ್ನನ್ನು ಇಲ್ಲಿಯೇ ಮುಗಿಸುತ್ತಿದ್ದೆ. ಆದರೆ ನನಗೆ ನೀನು ಉಂಟು ಮಾಡಿರ್ತಕ್ಕಂಥ ಈ ಅವಮಾನದಿಂದ ನನ್ನ ಶಿಷ್ಯರಿಂದಲೇ ನಿನ್ನನ್ನು ಎಡೆಮುರಿ ಕಟ್ಟಿಸುತ್ತೇನೆ, ಇಲ್ಲದೆ ಹೋದರೆ ಸುಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪ್ರತಿಜ್ಞೆಯನ್ನ ಆ ಒಂದು ದ್ರುಪದನ ಆಸ್ಥಾನದಲ್ಲಿ ದ್ರೋಣಾಚಾರ್ಯ ಮಾಡ್ತಾನೆ. ಪ್ರಸ್ತುತ ನಮ್ಮ ಪದ್ಯದ ಒಂದು ಒಳ ಮತ್ತು ಹೊರಗು ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾರೆ. ಅರ್ಥ ಆಯ್ತಾ? ಈಗ ಪದ್ಯಕ್ಕೆ ನಾವು ನೇರ ಪ್ರವೇಶ ಮಾಡತಕ್ಕಂಥದ್ದನ್ನ ನಮ್ಮ ಪಂಪ ಕವಿ ಬಗ್ಗೆ ಒಂದೆರಡು ಮಾತುಗಳಲ್ಲಿ ತಿಳ್ಕೊಂಡು ಮುಂದೆ ಹೋಗೋಣ. ಆಗ್ಬೋದಾ? ಪ ಸೊನ್ನೆ ಪ, ನೀವು ಯಾವ ಥರ ಓದ್ರಿ ಪಂಪ. ಆದಿ ಕವಿ, ಆದಿ ಅಂದ್ರೇನು? ಮೊದಲ ಕವಿ. ಪಂಪ ಕೃಷ್ಣೆ ಮತ್ತು ಗೋದಾವರಿ ಎರಡು ನದಿಗಳು ಸಂಗಮಗೊಳ್ಳುತ್ತಿದ್ದಂತಹ ಒಂದು ಪ್ರಸ್ಥಭೂಮಿ, ವೆಂಗಿ ಮಂಡಲ ಅಂತಕ್ಕಂತಹ ಪ್ರಾಂತ್ಯದಲ್ಲಿ ಜನಿಸ್ತಾನೆ. ಕ್ರಿಸ್ತಶಕ 902 ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲದೆ. ಈತ ಚಾಲುಕ್ಯ ದೊರೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿರ್ತಾನೆ. ನೋಡಿ, ಒಂದು ಸಾಧನೆ ಪರಿಶ್ರಮದ ಜೊತೆಗೆ ಅದೃಷ್ಟದ ಜೊತೆಯಾಗಿರ್ಬೇಕು ಅನ್ನೋದಕ್ಕೆ ಈ ಪಂಪನೇ ಸಾಕ್ಷಿ. ಹೇಗೆ ಸರ್? ರನ್ನ, ಜನ್ನ, ಪೊನ್ನ ಈ ಮೂರನ್ನ ನಾವು ಕವಿ ಚಕ್ರವರ್ತಿಗಳು ಅಂತ ಕರೀತೀವಿ. ಕವಿ ಚಕ್ರವರ್ತಿಗಳು ಅಂತ ಯಾರ್ಯಾರು ಕರಿತೀವಿ? ರನ್ನ, ಪೊನ್ನ, ಜನ್ನ. ಈ ಸಾಲಿಗೆ ನಾವು ಪಂಪನನ್ನ ಸೇರಿಸೋಲ್ಲ. ಯಾಕೆ ಸರ್? ಅವನೇನು ತಪ್ಪು ಮಾಡ್ದ ಸರ್? ಅವನ ಶ್ರೇಷ್ಠ ಕವಿ ಅಲ್ವಾ ಸರ್ ಅಂತಕ್ಕಂಥ ಒಂದು ಸರಳ ಪ್ರಶ್ನೆ ನಿಮ್ಮ ಮನಸ್ಸನ್ನು ಹುಟ್ಟಬಹುದು. ಯಾಕೆ? ಅವನೇನು ಸಾಧನೆ ಮಾಡಲಿಲ್ಲ? ನೀವು ಕನ್ನಡದ ಆದಿಕವಿ ಅಂತೀರಿ, ಅವನೇನು ತಪ್ಪು ಮಾಡಿದ್ದ? ಆತ ತಪ್ಪು ಮಾಡಿರಲಿಲ್ಲ. ಆತನ ಅದೃಷ್ಟ ಹೇಗಿತ್ತಪ್ಪ ಅಂದರೆ, ಆತ ಯಾರ ಆಸ್ಥಾನದಲ್ಲಿದ್ದ? ಅರಿಕೇಸರಿ ಆಸ್ಥಾನದಲ್ಲಿದ್ದ. ಅರಿಕೇಸರಿ ಚಕ್ರವರ್ತಿಯೇ.
ಮುಮ್ಮಡಿ ಕೃಷ್ಣನ ಸಾಮಂತ ರಾಜ, ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಮುಮ್ಮಡಿ ಕೃಷ್ಣನ ಸಾಮಂತ ದೊರೆಯಾಗಿದ್ದ ಯಾರು ಹರಿಕೇಸರಿ. ಅಂತ ಹರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಕವಿಯಾಗಿದ್ದ. ಹಾಗಾಗಿ ಆತನಿಗೆ ಈ ಒಂದು ಬಿರುದು ಸಿಗಲಿಲ್ಲ. ಸ್ಥಳವಾಗಿ ಅರ್ಥ ಆಯ್ತಾ? ಅರ್ಥ ಇಲ್ಲ ಇವಸರಿ ಹೇಳಿದ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಆತನ ಆಳ್ತಕ್ಕಂಥ ದೊರೆ ಸಾಮಂತ ದೊರೆಯಾಗಿದ್ದರಿಂದ, ಯಾರ ಸಾಮಂತ ದೊರೆ? ಮುಮ್ಮಡಿ ಕೃಷ್ಣನ ಕೆಳಗಿದ್ದಂತಹ ಸಾಮಂತ ದೊರೆ ಯಾರು? ಹರಿಕೇಸರಿ. ಹಾಗಾಗಿ ಪಂಪನಿಗೆ ಆ ಒಂದು ಸ್ಥಾನ ಸಿಗಲಿಲ್ಲ. ಸರಿ ಸರ್, ಹಾಗಾದ್ರೆ ಅವನಿಗೆ ಯಾವ ಬಿರುದುನೇ ಇಲ್ವಾ ಸರ್? ಯಾಕಿಲ್ಲ ಆತನಿಗೆ ಬಿರುದು? ಸಂಸಾರ ಸಾರ್ವೋದಯ ಯಾರು? ಹಾಗಾಗಿ ನಮ್ಮ ಪಂಪ ಆದಿಕವಿ ಸಂಸಾರ ಸಾರ್ವೋದಯ ಕವಿತಾ ಗುಣಾಣವ ಅಂತಕ್ಕಂತಹ ಬಿರುದಾಂಕಿತನಾಗಿದ್ದಾನೆ. ಅಷ್ಟೇ ಅಲ್ಲದೆ ರತ್ನಾತ್ರಯರಲ್ಲಿ ಪಂಪನು ಕೂಡ ಒಬ್ಬ. ರತ್ನಾತ್ರಯ, 3 ರತ್ನಗಳಲ್ಲಿ ಅವನು ಒಬ್ಬ. ಪಂಪ, ರನ್ನ, ಚಂದ್ರ. ಆ 3ನ ಕನ್ನಡದ ರತ್ನಾತ್ರಯರು, 3 ರತ್ನಗಳು ಅಂತಕ್ಕಂಥ ಕರೀತಾರೆ. ಅರ್ಥ ಆಗತ್ತಾ? ಸ್ನೇಹಿತರೆ, ಪಂಪನ ಈ 2 ಕೃತಿಗಳು ಬಹು ಅಮೂಲ್ಯವಾದಂತಹ ಕೃತಿಗಳು. ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಈ ಆದಿಪುರಾಣದ ಬಗ್ಗೆ 2 ಮಾತು ಹೇಳಬೇಕು ಆಸೆ, ಜಾಸ್ತಿ ಬೇಡ, ತಿಳ್ಕಳಿಸಿ. ಇದು ಜೈನ ಧರ್ಮದ ಮೂಲ ತೀರ್ಥಂಕರ, ಮೊದಲ ತೀರ್ಥಂಕರ ಋಷಭದೇವನ, ಆದಿದೇವನ, ಆದಿನಾಥನ ಕುರಿತಾದಂತಹ ಕಥೆ ಆದಿಪುರಾಣ. ಈ ಒಂದು ಜೈನ ಧಾರ್ಮಿಕ ಕಾವ್ಯವನ್ನ, ಪಾರಮಾರ್ಥಿಕ ಕಾವ್ಯವನ್ನ, ಅಲೌಕಿಕ ಕಾವ್ಯವನ್ನ ಪಂಪಕವಿ ಬಹಳ ಸೊಗಸಾಗಿ ಬರೀತಾರೆ. ಸೊಗಸಾಗಿ ಬರೆದಿದ್ರಿಂದ ಅದು ಜೈನ ಧರ್ಮದಲ್ಲಿ ಒಂದು ರೀತಿ ಅತ್ಯುತ್ತಮವಾದಂತಹ ಕಾವ್ಯವಾಗುತ್ತೆ, ಧಾರ್ಮಿಕ ಕಾವ್ಯವಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸಾಹಿತ್ಯದಲ್ಲೂ ಕೂಡ ಒಂದು ಅಮೂಲಾಗ್ರ ಕೃತಿಯಾಗಿ ಕಾಣಿಸುತ್ತೆ. ಇದರಿಂದ ಏನಾಗ್ಬಿಡುತ್ತೆ, ಆದಿಪುರಾಣವನ್ನು ಬರೆದು ಪ್ರಸಿದ್ಧನಾದಂಥ ಪಂಪನನ್ನ ಹರಿಕೇಸರಿ ಕೇಳ್ತಾರೆ. ಈ ಒಂದು ಕೃತಿಯಿಂದಲೇ ಸೂರ್ಯ ಚಂದ್ರ ಇರೋ ತನಕ ಶ್ರೇಷ್ಠನಾಗಿ ಉಳಿದುಕೊಂಡೆ, ಹಾಗೆ ನಾನು ಕೂಡ ಉಳಿತಕ್ಕಂಥ ಒಂದು ಕೃತಿಯನ್ನು ರಚಿಸುವುದು ಅಂತ ಹರಿಕೇಸರಿ ಕೇಳ್ಕೊಳ್ತಾರೆ. ಆಗ ಮಹಾಭಾರತದ, ವ್ಯಾಸ ಬರೆದಂತಹ ಮಹಾಭಾರತದ ಕಥೆಯನ್ನಾಧರಿಸಿ ನಮ್ಮ ಪಂಪ ಭಾರತ ಕೇಳಿದ್ರೆ ಸರ್, ಪಂಪ ಭಾರತ ಕೇಳಿದಿರ? ಅದಕ್ಕೆ ಇನ್ನೊಂದು ಹೆಸರಿದೆ ಮಕ್ಕಳೇ, ವಿಕ್ರಮಾರ್ಜುನ ವಿಜಯ ಅಂತ ಒಂದು ಹೆಸರಿದೆ. ಆದಿಪುರಾಣದ ಜೊತೆಗೆ ವಿಕ್ರಮಾರ್ಜುನ ವಿಜಯ. ಆ ಹೆಸರು ಹೇಳುತ್ತೆ ನೋಡಿ, ವಿಕ್ರಮ, ಪರಾಕ್ರಮ. ಯಾರದು? ಅರ್ಜುನದು. ಅರ್ಜುನ ಪರಾಕ್ರಮದ ವಿಜಯ ಅಂತಕ್ಕಂತಹ ಪಂಪ ಭಾರತವನ್ನ ಪಂಪ ಬರೀತಾನೆ. ಆ ಬರಿಬೇಕಾದ ಒಂದು ವಿಶೇಷತೆ ಇರುತ್ತೆ. ತನ್ನ ಕಥಾ ನಾಯಕನನ್ನಾಗಿ ಅರ್ಜುನನ ಇಟ್ಟುಕೊಂಡು ತನಗೆ ಆಶ್ರಯ ಕೊಟ್ಟಂತಹ ಹರಿಕೇಸರಿಯನ್ನ ಸಮೀಪಕರಿಸಿ ಅವರಿಬ್ಬರು ಬೇರೆ ಅಲ್ಲ ಎಂಬ ಅರ್ಥದಲ್ಲಿ ಕಥೆಯನ್ನು ಎಣಿತಾ ಹೋಗ್ತಾನೆ. ಹಾಗಾಗಿ ಆದಿಪುರಾಣವನ್ನು ಬರೆದ ನಂತರ ಒಂದು ಸುವರ್ಣ ಸೃಷ್ಟಿ, ಅಂದರೆ ಅವನ ತೂಕದಷ್ಟೇ ತುಲಾಭಾರವನ್ನ ಹರಿಕೇಸರಿ ಮಾಡ್ತಾನೆ. ಅದರ ಪ್ರತ್ಯುಪಕಾರವಾಗಿ ಈ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದನ್ನ ಬರೀತಾನೆ ನಮ್ಮ ಪಂಪ. ನಾಗರಾಜ ಅಂತಕ್ಕಂಥ ಒಬ್ಬ ಕವಿ ಹೇಳ್ತಾನೆ, ಪಸರಿಪ ಕನ್ನಡದೋಳ್ ಸತ್ಕವಿ ಓರ್ವನೇ ಪಂಪನ್ ಅಂತ ಕರೀತಾರೆ. ಪಸರಿಪ ಕನ್ನಡದೋಳು
ಸತ್ಕವಿ ಓರ್ವನೇ ಪಂಪನ್. ಇನ್ನೊಂದು ಕಡೆ ಒಂದು ಮಾತು ಬರುತ್ತೆ, ಏನ್ ಕಲಿಯೋ ಸತ್ಕವಿಯೋ ಕವಿತಾ ಪುರಾಣವ ಅಂತಕ್ಕಂಥ ಒಂದು ಮಾತು ಬರುತ್ತೆ. ಒಟ್ಟಾರೆ ಪಂಪ ನಮ್ಮ ನಾಡು ಕಂಡ ಒಬ್ಬ ಶ್ರೇಷ್ಠ. ಆ ಒಂದು ಯಾವುದೋ ವಿಕ್ರಮಾರ್ಜುನ ವಿಜಯದಲ್ಲಿ ತ್ಯಾಗದ ಭೋಗದ ಅಕ್ಕರದ ಗೇಯದ ಕೋಟಿ ಲೋಪಿನ ಆಗರವಾದ ಮಾನಸುಳ್ಳ ಮನುಷ್ಯರು ಆಗಿ ಹುಟ್ಟಿರಿ ಅಂತಕ್ಕಂಥ ಒಂದೆರಡು ಮೂರು ಕಥೆಗಳು ಬರ್ತವೆ. ಅಂದರೆ ಕನ್ನಡ ನಾಡಿನ ಬನವಾಸಿಯ ಒಂದು ಚಿತ್ರಣ, ಹಾಗಾಗಿ ಸ್ವತಃ ಕಲಿ ಅಂದರೆ ವೀರ. ಕಲಿ ವೀರ ಅಂದರೆ ಯುದ್ಧದಲ್ಲಿ ಹೋರಾಡ್ತಕ್ಕಂತಹ ಭಾಗವಹಿಸತಕ್ಕಂತಹ ಸಾಮರ್ಥ್ಯವೂ ಇವನಿಗಿತ್ತು, ಜೊತೆಗೆ ಕವಿತ್ವವೂ ಅವನಲ್ಲಿತ್ತು. ಕವಿತ್ವ ಸ್ವತಃ ಪ್ರತಿಭಾವಂತ ಕವಿ, ಜೊತೆಗೆ ಕಲಿ. ಈ ಕಲಿಯೋ ಸತ್ಕವಿಯೋ ಕವಿತಾ ಗುಣಾಣರ್ವ ಅಂತಕ್ಕಂಥದ್ದು ಪಂಪನ ವ್ಯಕ್ತಿ. ಇಷ್ಟು ಪಂಪನ ಕಿರು ಪರಿಚಯ. ಈಗ ನಮ್ಮ ಪದ್ಯ ಭಾಗಕ್ಕೆ ನಾವು ನೇರವಾಗಿ ಹೋಗೋಣ. ಮಕ್ಕಳೇ, ಹಳೆಗನ್ನಡವಾದ್ದರಿಂದ ಕೈಯಲ್ಲಿ ಪೆನ್ಸಿಲ್ ಇರಲಿ, ಜೊತೆಗೆ ಟೆಕ್ಸ್ಟ್ ಬುಕ್ ಮುಂದೆ ಕಣ್ಣಾಡಿಸಿ ಪದಗಳನ್ನು ವಿಭಾಗಿಸಿ ಹೇಳುವಾಗ ಅದೇ ತೆರನಾಗಿ ಆ ಸ್ವರಗಳಿಗೆ ಗೆರೆಯನ್ನು ಹೇಳ್ಕೊಳ್ಳಿ. ಆಗ ಒಂದು ರೀತಿ ಹಳೆಗನ್ನಡವನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಉಚ್ಚಾರ ಮಾಡಬಹುದು. ಆಗ್ಬೋದಾ? ಬನ್ನಿ. ಪದ್ಯ 8 ಕೆಮ್ಮನೆ ಮೀಸೆ ಮುತ್ತನೆ. ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮಂ ಒಳಗೊಂಡು ನಾಡಂ ತುಳದು ಪರಶುರಾಮನಲ್ಲಿಗೆ ಒಂದಂ ಅಂತೂ ವಲ್ಕಲಾವೃತ ಕಟಿತಟನಂ ಆಗಿದ್ದ ಜಟಾಕಲಾಪನಂ ಆಗಿ ತಪೋವನಕ್ಕೆ ಕೋಪ ಭಾರ್ಗವಂ ದ್ರವ್ಯಾರ್ತಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರ ಉಪಾಯಮಿಲ್ಲದೆ ಅದರಿ ಮೃತ್ಪಾತ್ರದೋಳ್ ಆರ್ಕ್ಯವನ್ ಎತ್ತಿ ಪೂಜಿಸಿ. ಮಕ್ಕಳೇ, ಪ್ರತಿ ಪ್ಯಾರವನ್ನ ಅರ್ಥೈಸ್ಕೊಂಡು ಭಾವಾರ್ಥ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಆಗ್ಬೋದಾ? ಬನ್ನಿ. ದ್ರೋಣಂ ತನಗೆ ಬಡತನಂ ಅಡಸೆ. ಅಲ್ಲಿ ನಿಲ್ಲಿಸಿ ಬರ್ತಿದ್ದೀರಲ್ಲ. ಅಶ್ವತ್ಥಾಮನ್ ಒಳಗೊಂಡು ನಾಡಂ ತುಳದು ಪರಶುರಾಮನಲ್ಲಿಗೆ ಒಂದು ಅಂತು ವಲ್ಕಲಾರ್ಧ ತಟಿಕಟನಂ ಆಗಿದ್ದ ಜಟಕಲಾಪನಂ ಆಗಿ ತಪೋವನಕ್ಕೆ ಕೋಪ ಭಾರ್ಗವಂ ದ್ರವ್ಯಾರ್ತಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರ ಉಪಾಯಮಿಲ್ ಅಪ್ಪುದರಿ ಮೃತ್ಪಾತ್ರದೋಳ್ ಆರ್ಗ್ಯಂ ಎತ್ತಿ ಪೂಜಿಸಿ. ಬನ್ನಿ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ದ್ರೋಣಂ ತನಗೆ ಬಡತನಂ ಅಡಸೆ. ನಮ್ಮ ಆರಂಭದಲ್ಲಿ ಕಥೆ ಹೇಳಿದೆ. ಬಾಲ್ಯದಲ್ಲಿ ಈ ರೀತಿ ಗೆಳೆಯರಾಗಿದ್ದರು. ಕಾಲಾನಂತರ ದೊಡ್ಡವರಾದಾಗ ಬಡತನಕ್ಕೆ ಒಳಪಟ್ಟ ಯಾರು? ದ್ರೋಣಾಚಾರ್ಯ ತಂದೆ ಹೆಸರು ಭಾರದ್ವಾಜ. ಒಂದು ಕಡೆ ಬರ್ಕೊಂಡಿದ್ದೀವಿ. ಇನ್ನು ಅಶ್ವತ್ಥಾಮನ್ ಒಳಗೊಂಡು ಜೊತೆಯಲ್ಲಿ ಆತನ ಮಗನಾದಂಥ ಅಶ್ವತ್ಥಾಮನನ್ನ ಕರೆದುಕೊಂಡು ನಾಡಂ ತುಳದು ನಾಡುಗಳನ್ನು ಸಂಚರಿಸುತ್ತಾ ಪರಶುರಾಮನಲ್ಲಿಗೆ ಬಂತು. ಅವನು ಒಬ್ಬ ಗುರುಪುತ್ರ, ಅವನಲ್ಲಿ ಬಂದು ಹಂತು ವಲ್ಕಲ ಅಂತ ಕಟಿತಟನಂ ಆಗಿದ್ದ. ಕಟಿ ಅಂದ್ರೆ ಮಕ್ಕಳೇ ಸೊಂಟ. ಕಟಿ ನಡು, ಸೊಂಟ.
ಜಟಾಧಾರಿ ಅಂತ ಕರೀತೀವಿ. ಜಟಾಧಾರಿ ಜಡೆಯನ್ನು ಸುತ್ತಕೊಂಡು ನಾರುಡಿಗೆ ಅಂತ ಕರಿತೀವಿ. ಅಂದರೆ ತಪೋಸ್ಥಿಗೆ ಹೋಗ್ತಕ್ಕಂಥವನು ತನ್ನ ಅರಸ ವೇಷವನ್ನು ಕಳಚಿ ಸೊಂಟಕ್ಕೆ ನಾರುಡಿಗೆಯನ್ನು ಧರಿಸ್ಕೊಂಡು ಜಟಾಧಾರಿಯಾಗಿ, ಜಟಿಲ ಕಾಂಬರಿ ಅಂತ ಪದವಿದೆ. ಜಟಿಲ ಕಾಂಬರಿ ಅಂದರೆ ಜಡೆಯನ್ನ ವೃತ್ತಾಕಾರದಲ್ಲಿ ಸುತ್ತಿಕೊಂಡವಳು ಶಬರಿ. ಹಾಗೆ ಇವನು ಜಟಾಧಾರಿಯಾಗಿ ತನ್ನ ಸೊಂಟಕ್ಕೆ ನಾರುಡಿಗೆಯನ್ನು ಧರಿಸಿ ಜಟಾಕಲಾಪನ ಹಾಗೆ ತಪೋವನಕ್ಕೆ ಪೋಪ ಭಾರ್ಗವ. ಭಾರ್ಗವ ಅಂದರೆ ಅಶ್ವತ್ ಪರಶುರಾಮ. ಭಾರ್ಗವಂ ಭಾರ್ಗವ ಪರಶುರಾಮ. ದ್ರವ್ಯಾರ್ಥಿಯಾಗಿ ಬಂದ. ದ್ರವ್ಯ ಅರ್ಥಿ ಅಂದ್ರೆ ಬೇಡದ ಮಕ್ಕಳೇ. ಅರ್ಥಿ ಬೇಡು. ದ್ರವ್ಯಾರ್ಥಿ ದ್ರವ್ಯವನ್ನು ಅರಸಿ ಬಂದಂತಹ. ಕುಂಭ ಸಂಭವನಂ. ಕುಂಭ ಸಂಭವ. ಕುಂಭ ಅಂದ್ರೆ ಮಡಕೆ. ಮಡಕೆಯಲ್ಲಿ ಜನಿಸಿದಂಥವನು ಘಟಸಂಭೂತ. ಘಟಸಂಭೂತ ಅಂದ್ರೆ ದ್ರೋಣಂಗಿರ್ತಕ್ಕಂತಹ ಮತ್ತೊಂದು ಬಿರುದು ಘಟಸಂಭೂತ. ಕುಂಭ ಸಂಭವ ದ್ರೋಣನ ಬಿರುದು. ಬನ್ನಿ, ಕುಂಭ ಸಂಭವನಂ ಕಂಡು ಕನಕ ಪಾತ್ರ ಉಪಾಯವಿಲ್ಲದೆ ಅದರಿ. ಅಂದರೆ ಆತನನ್ನ ಪೂಜಿಸಕ್ಕೆ ಕನಕ ಪಾತ್ರೆ ಅಂದರೆ ಚಿನ್ನದ ಪಾತ್ರೆಗಳು ಇಲ್ಲದೇ ಇದ್ದರಿಂದ ಮೃತಾರ್ಥದೋಳ್ ಹಾರ್ಗ್ಯಂ ಎತ್ತಿ ಪೂಜಿಸಿ. ಅಂದರೆ ಮಣ್ಣಿನ ಪಾತ್ರೆಯನ್ನ ಬಳಸಿ ಅದರಲ್ಲೇ ಅವನು ಆರ್ಗ್ಯದಿಂದ ದ್ರೋಣಾಚಾರ್ಯರನ್ನ ಪಾದಪೂಜೆ ಮಾಡಿ ಸತ್ಕರಿಸ್ತಾನೆ. ಅರ್ಥ ಅರ್ಥ. ಇಷ್ಟು ಮೊದಲ ಪದ್ಯದ ಒಂದು ವಚನದ ಅರ್ಥ. ಯಾಕೆ ವಚನ ಅಂತ ಹೇಳಿದ್ರೆ ಅಲ್ಲಿ ಗದ್ಯ ರೂಪದಲ್ಲಿದೆ, ಅದು ಪದ್ಯ ರೂಪದಲ್ಲಿದೆ, ಪದ್ಯ ರೂಪದಲ್ಲಿಲ್ಲ. ಅದಕ್ಕೋಸ್ಕರ ವಚನ ಅಂತ ಕರಿತೀವಿ. ಬನ್ನಿ ನೆಕ್ಸ್ಟ್ ಚಂಪಕ ಮಾಲಾ ರೂಪದಲ್ಲಿರ್ತಕ್ಕಂಥ ಪದ್ಯವನ್ನು ಗಮನಿಸಿ. ಮೊದಲ ಪದ್ಯ ಅರ್ಥ ಆಯ್ತೆ ಏನು? ದ್ರೋಣಂ ತನಗೆ ಬಡತನಂ ಅಡಸಿ ಅಶ್ವತ್ಥಾಮನ್ ಒಳಗೊಂಡು. ನಾನು ಹೇಳ್ಬೇಕಾದ್ರೆ ಅರ್ಥ ಆಗ್ತಿದೆ. ಅವನಿಗೆ ಬಡತನ ಬರಲಾಗಿ ತನ್ನ ಮಗನಾದಂತಹ ಅಶ್ವತ್ಥಾಮನ ಜೊತೆಯಲ್ಲಿ ಕರ್ಕೊಂಡು ನಾಡನಾಡಂ ಸಂಚರಿಸಿ ಹಲವು ಪ್ರಾಂತ್ಯಗಳನ್ನ ಸಂಚರಿಸುತ್ತಾ ಪರಶುರಾಮನಲ್ಲಿಗೆ ಬಂದಂ. ಯಾರಲ್ಲಿ ಬಂದ? ಪರಶುರಾಮನ ಬಳಿ ಬಂದ. ಅಂತೂ ಆ ಸನ್ನಿವೇಶದಲ್ಲಿ ವಲ್ಕಲಾರುತ. ವಲ್ಕಲಾರುತ ಅಂದರೆ ನಾರುಡಿಗೆಯನ್ನ ತನ್ನ ಸೊಂಟಕ್ಕೆ ಧರಿಸಿ ಜಟಾಕಲಾಪರಂ ಆಗಿ ಅಂದರೆ ಜಡೆಯಾಕಾರದಲ್ಲಿ ಜುಟ್ಟನ್ನು ಬಿಟ್ಟು ತನ್ನ ಅರಸು ವೇಷವನ್ನು ಕಳಚಿ ತಪೋವನಕ್ಕೆ ಕೋಪ ಭಾರ್ಗವಂ ತಪಸ್ಸಿಗೆ ಹೊರಟು ನಿಂತಿರ್ತಕ್ಕಂಥ ಪರಶುರಾಮನನ್ನ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಅಂದರೆ ಅಂಥವನ ಬಳಿ ಏನಕ್ಕೆ ಬಂದಿದ್ದಾನೆ? ಇವನು ಬೇಡಕ್ಕೋಸ್ಕರ ಬಂದಿದ್ದಾನೆ. ವಿದ್ಯೆಯಿಂದ ನನಗೆ ಅಧಿಕ ಧನವಿಲ್ಲ ಅಂತ ಪದವಿದೆ. ವಿದ್ಯೆಯಿಂದ ಅಧಿಕ ಧನವಿಲ್ಲ. ಹೇಳಿ ಕೇಳಿ ಇವನೊಬ್ಬ ಗುರು ಬಡ ಬ್ರಾಹ್ಮಣ ಅಂತೀವಿ. ಬನ್ನಿ ಕಂಡು ಕನಕ ಪಾತ್ರ ಉಪಾಯವಿಲ್ಲದೆ ಆತನನ್ನು ಸತ್ಕರಿಸಕ್ಕೋಸ್ಕರ ಚಿನ್ನದ ಪಾತ್ರೆ ಇಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಆರ್ಘ್ಯವನ್ನು ನೀಡುತ್ತಾ ಸತ್ಕರಿಸಿದ. ಇಷ್ಟ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮುಂದೆ ಹೋಗೋಣ. ಒಡವೆಯನ್ ಅರ್ತಿಗಿಟ್ಟೆನ್ ಅವನೀ ತಳಮಂ ಗುರುಗಿಟ್ಟೆನ್ ಈಗಳು ಒಂದ್ ಅಡಕೆಯೂ ಇಲ್ಲ ಕೈಯೋಳ್ ಎರೆದಂ ಶ್ರುತಪಾರಂಗತನಂತು ಸಂತಸನಂ ಬಡಿಸುವೆನೆನ್ನಿ ದೊಂದು ಬಿರುದುದು ದೇವೇಶ್ವರಾಳಿ ಎಂಬುದು ಇಲ್ಲೊಡನೆ ಸಮಂತು ಪೆ ಆವರೊಳ್ ಆವುದನ್ನು ಈವುದೋ ಕುಂಭಸಂಭವಂ. ಸರಳವಾಗಿದೆ. ಇನ್ನೊಂದ್ಸರಿ ಸರಳವಾಗಿ ನೋಡ್ಕೊಳ್ಳಿ, ನಿಧಾನ ಕೇಳ್ತೀನಿ. ಒಡವೆಯನ್ ಅರ್ತಿಗಿಟ್ಟೆನು. ಒಡವೆಯನ್ ಅರ್ತಿಗಿಟ್ಟೆನು ಅವನೀ ತಳಮಂ ಗುರುಗಿಟ್ಟೆನ್ ಈಗೊಳಂ ಒಂದ್ ಅಡಕೆಯೂ ಇಲ್ಲಂ ಕೈಯೋಳ್ ಏರೆದಂ ಶ್ರುತಪಾರಂಗದನಂತು ಸಂತಸನಂ ಬಡಿಸುವೆನೆ ನೀತೊಂದು ಧನುವಿರುವುದು
ದಿವ್ಯ ಶರಾಳೆ ಇರುವುದು ಇಲ್ಲೊಡಮೆ ಸಮಂತು ಪೇ ಆವರೊಳ್ ಆವುದನ್ ಈವುದೋ ಕುಂಭ ಸಂಭವಂ. ಮಕ್ಕಳೇ, ಇದ್ರ ಭಾವಾರ್ಥ ಇಷ್ಟೇ. ಪರಶುರಾಮ ಸಂಕಟ ಪಡ್ತಾನೆ. ಎಂಥ ನನ್ನ ಕಷ್ಟದ ಸನ್ನಿವೇಶದಲ್ಲಿ ನನ್ನನ್ನು ಬೇಡಲು ಬಂದಿದ್ದಾನೆ ದ್ರೋಣ. ಇವನನ್ನು ನಾನು ಹೇಗೆ ತೃಪ್ತಿಗೊಳಿಸಲಿ, ಇವನನ್ನು ನಾನು ಹೇಗೆ ತೃಪ್ತಿಗೊಳಿಸಲಿ? ಆಗ ಅವನು ಹೇಳ್ತಾನೆ, ಒಡವೆಯ ಅರ್ತಿ ಇರ್ತಕ್ಕಂಥ ಹೋತ್ರಿಗೆ ನನ್ನ ಒಡವೆಯನ್ನ ಮಾಡಿ. ಅವನಿ ತಳಂ, ಅವನಿ ಅಂದ್ರೆ ಭೂಮಿ, ಅವನಿ ಭೂಮಿ. ಮಕ್ಕಳೇ, ಭೂಮಿಯ ಸಮಾನಾರ್ಥಕ ಪದಗಳು ಯಾವ್ಯಾವ? ಭೂಮಿಯ ಸಮಾನಾರ್ಥಕ ಪದಗಳು ಯಾವ್ಯಾವ? ಪೃಥ್ವಿ, ವಸುಮತಿ, ವಸುಂಧರೆ, ದರೆ. ಹೇಳಿ. ಮೇದಿನಿ, ಭೂಮಿ ಇದ್ದಾವೆ, ಅದು ಹಪ್ಪು. ಬರ್ಕೊಳ್ಳಿ. ಅವನಿ, ಮೇದಿನಿ, ಪೃಥ್ವಿ, ವಸುಮತಿ, ಭೂಮಿಕಾ, ಧರೆ, ಧರಿತ್ರಿ, ಬರ್ಕಂಡ್ರ? ವಸುಂಧರೆ, ವಸುಂಧರೆ, ವಸುಂಧರೆ. ಮಕ್ಕಳೇ ಬನ್ನಿ. ಹವನಿ ತಳಂ, ಈ ಭೂಭಾಗವನ್ನ, ನನ್ನ ಆಳ್ವಿಕೆ ಭೂಮಿನೂ ಕೂಡ ನನ್ನ ಗುರುವಿಗೆ ದಾನವಾಗಿ ಕೊಟ್ಟಿದ್ದೀನಿ. ನನ್ನಲ್ಲಿರ್ತಕ್ಕಂಥ ಒಡವೆಯನ್ನು ಅರ್ತಿಗೆ ಕೊಟ್ಟಿದ್ದೀನಿ. ಈಗಳು ಒಂದು ಅಡಕೆಯೂ ಇಲ್ಲ. ಅರ್ಥ ಆಗುತ್ತಲ್ಲ? ನನ್ನ ಬಳಿ ಈಗ ಒಂದೇ ಒಂದು ಅಡಕೆ ಕೂಡ ಇಲ್ಲ. ಕೈ ಒಳಗು ಎರೆದನು ಶ್ರುತಪಾರಂಗತ ನಿಂತು. ಶ್ರುತಪಾರಂಗತ ಅಂದ್ರೆ, ಶ್ರುತ ಅಂದ್ರೆ ಬೋಧಿಸ್ತಕ್ಕಂತಹ ಗುರುವಿಗೆ ನಾನು ಏನು ಕೊಡಲಿ? ನನ್ನ ಬಳಿ ಇದ್ದನ್ನೆಲ್ಲ ದಾನ ಮಾಡಿಬಿಟ್ಟಿದ್ದೀನಿ. ನನ್ನ ಬಳಿ ಏನೂ ಇಲ್ಲ. ಇರೋದಕ್ಕೆ ನಾನು ಏನು ಕೊಡಲಿ? ಸಂತಸನಂ ಬಡಿಸುವೆ. ಇಂತಹ ದ್ರೋಣನಿಗೆ ನಾನು ಯಾವ ರೂಪದಲ್ಲಿ ಸಂತೋಷವನ್ನು ಉಂಟು ಮಾಡಲಿ, ಸಂತೋಷವನ್ನು ಉಂಟು ಮಾಡಲಿ? ಎನ್ನಿದೊಂದು ಧನುವಿರುವುದು. ನನ್ನ ಬಳಿ ಏನು ಉಳ್ಕೊಂಡಿದೀಗ? ಧನು. ಧನು ಅಂದ್ರೆ ಏನು? ಧನು, ಬಿಲ್ಲು, ಗೊತ್ತಾ? ದಿವ್ಯ ಶರಾಳಿ. ಶರ ಅಂದ್ರೆ ಬಾಣ. ಶರ ಬಾಣ, ಶರ ಬಾಣ. ದಿವ್ಯ ಶರಾಳಿ ಅಂದ್ರೆ ಏನು? ದಿವ್ಯ ಅಂದ್ರೆ ಅಮೂಲ್ಯವಾದ, ಶರ ಅಂದ್ರೆ ಬಾಣ, ಹಳಿ ಅಂದ್ರೆ ಸಮೂಹ. ಎಷ್ಟು ಅರ್ಥ. ದಿವ್ಯ ಶರಾಳಿ. ನನ್ನ ಬಳಿ ಉಳಿದಿರೋದೇನಪ್ಪ ಅಂದ್ರೆ ಒಂದು ಬಿಲ್ಲಿದೆ, ಜೊತೆಗೆ ಬಾಣಗಳ ಸಮೂಹವಿದೆ. ನನ್ನ ಬಳಿ ಏನು ಉಳ್ಕೊಂಡಿದೆ? ಒಂದು ಬಿಲ್ಲಿದೆ, ಜೊತೆಗೆ ಬಾಣಗಳ ಸಮೂಹವಿದೆ. ಇರ್ದು ಇದನ್ನು ವಲ್ ಒಡವೆ ಸಮಂತ, ಇದನ್ನು ಸ್ವೀಕರಿಸಬೇಕು ನೀವು. ಪೇಡ್ ಆವರಳ್ ಆವುದನ್ನು ಈವುದೋ ಕುಂಭ ಸಂಭವ. ಹೇಳಿ, ಇದರಲ್ಲಿ ನಾನು ನಿಮಗೆ ಏನನ್ನ ಕೊಡಲಿ? ಬಿಲ್ಲನ್ನು ಕೊಡಲಿ, ಬಾಣವನ್ನು ಕೊಡಲಿ, ಏನನ್ನ ನಿಮಗೆ ಕೊಡಲಿ? ನನ್ನಲ್ಲಿ ಉಳಿದಿರ್ತಕ್ಕಂಥದ್ದು ಇದು. ಇದರಲ್ಲಿ ನೀವೇನು ಸ್ವೀಕಾರ ಮಾಡ್ತೀರೋ ಮಾಡಿ. ಅರ್ಥ ಆಗ್ತಿದೆಯಾ? ಸರಳ ಅರ್ಥ ಮಾಡ್ಕೊಂಡಿದ್ದೀರಾ? ನಮ್ಮ ಹೊಸಗನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಗುರುವೇ, ನನ್ನ ಕಷ್ಟ ಕಾಲದಲ್ಲಿ ನೀನು ನನ್ನನ್ನು ನೋಡಲಿಕ್ಕೆ ಬಂದಿದೀಯಾ? ನೀನು ದ್ರವ್ಯಾರ್ಥಿಯಾಗಿ ಬಂದಿದೀಯಾ? ಬೇಡಲು ಬಂದಿದೀಯಾ? ನಿನ್ನನ್ನು ನಾನು ಹೇಗೆ ಖುಷಿಪಡಿಸ್ತೇನೆ? ನನ್ನಲ್ಲೀಗ ಒಡವೆ ಇಲ್ಲ, ನನ್ನಲ್ಲೀಗ ಭೂಮಿ ಇಲ್ಲ, ಎಲ್ಲದನ್ನೂ ಕೂಡ ದಾನ ಮಾಡಿದ್ದೀನಿ. ಈಗ ನಾನು ನಿಮಗೆ ಏನು ಕೊಡಬಹುದು? ನನ್ನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಏನು? ಅನರ್ಘ್ಯವಾದ, ಅನರ್ಘ್ಯ ಅಂದರೆ ಅಮೂಲ್ಯವಾದ ಧನುವಿದೆ, ಬಿಲ್ಲಿದೆ, ಜೊತೆಗೆ ದಿವ್ಯ ಅಂದರೆ
ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ಶರಗಳ ಸಮೂಹವೇ ನನ್ನ ಬಳಿ ಇದೆ, ಬಾಣಗಳ ಸಮೂಹ ನನ್ನ ಬಳಿ ಇದೆ. ಇವುಗಳನ್ನು ದಯಮಾಡಿ ಸ್ವೀಕರಿಸು. ನಿನ್ನನ್ನು ಸಂತಸಪಡಿಸ್ತಕ್ಕಂತಹ ಬಗೆ ನನಗೆ ಗೊತ್ತಿಲ್ಲ, ನನ್ನಲ್ಲಿರ್ತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅದನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಪೇ ಆವರಳಂ ಈ ಉದಂ ಎಂದು ಕುಂಭಸಂಭವ ನಿಲ್ಲಿಸಿರೋಣ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ತಿಳಿದಿದ್ದೀವಿ. ಏನು ಪಂಪ ಹೇಗೆ ಆದಿಕವಿ, ಅವನ ಕಾಲ ಎಷ್ಟು ಸಹ 902, ಎಷ್ಟು ಶಕ 902. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲತ್ತೆ. ವೆಂಗಿ ಮಂಡಲದ ವೆಂಗಿಕೊಡು ಎಂಬಲ್ಲಿ ಈತ ಜನಿಸಿದ. ಈತನ ಒಂದು ಇತಿಹಾಸವನ್ನು ತಿಳಿಸ್ಕೊಡ್ತಕ್ಕಂತಹ ಶಾಸನ ಕುರ್ಕ್ಯಾರು ಶಾಸನ ಅಂತ ಹೇಳಿ ಆಂಧ್ರದಲ್ಲಿ ಕಂಡು ಬರುತ್ತೆ. ಅದು ಅವನ ತಮ್ಮನಾಗಿರ್ತಕ್ಕಂತಹ ಪಂಪನ ತಮ್ಮ ಕೆತ್ತಿಸಿದ ಅಂತಕ್ಕಂಥ ಒಂದು ಐತಿಹ್ಯ ಇದೆ. ಆತನ 2 ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ. ಆತನಿಗಿದ್ದಂಥ ಬಿರುದು ಯಾವುದು? ಕವಿತಾ ಪುರಾಣ, ಸಂಸ್ಕಾರ ಸಾರೋದಯ, ರತ್ನಾತ್ರಯ, ಇಷ್ಟು ಬಿರುದುಗಳನ್ನು. ಸರಸ್ವತಿ ಮಣಿಹಾರ, ಈ ಕಡೆ ಬರ್ಕೊಂಡಿವಿ. ಸರಸ್ವತಿ ಮಣಿಹಾರ, ಸಂಸ್ಕಾರ ಸಾರೋದಯ, ಕವಿತಾ ಪುರಾಣ ಅಂತಕ್ಕಂಥ ಬಿರುದ. ನಮ್ಮ ಪೂರ್ವಕತೆ ಈಗಾಗಲೇ ಹೇಳಿದ್ದೀನಿ, ಪದ್ಯದ ಪೂರ್ವಕತೆ. ನೀವು ಮನೆಗೆಲಸದಲ್ಲಿ ಒಂದು ಚಟುವಟಿಕೆ ಮಾಡ್ತೀವಿ. ಏನು? ಪಂಪನ ಕುರಿತು ಅವನ ಕೈ ಪರಿಚಯವನ್ನು ತಿಳಿಸಿ. ಪಂಪನ ಕಾಲ, ಸ್ಥಳ, ಕೃತಿಯನ್ನು ಇಟ್ಕೊಂಡು ಅವನಲ್ಲಿದ್ದಂಥ ವೈಶಿಷ್ಟ್ಯತೆಯನ್ನು ಬರೆಯಿರಿ. ಒಂದು ಕೈ ಪರಿಚಯ. ಜೊತೆಗೆ ದ್ರೋಣಾಚಾರ್ಯ ಯಾರ ಬಳಿ ಬಂದ, ಮೊದಲಿಗೆ ಯಾರ ಬಳಿ ಬಂದ, ಅವನಿಂದ ಏನನ್ನು ಪಡೆದ, ಪರಶುರಾಮನಲ್ಲಿ ಬಂದ ದ್ರೋಣಾಚಾರ್ಯ ಪಡೆದದ್ದೇನು? ಪ್ರಶ್ನೆ. ಪರಶುರಾಮ ಬಳಿ ಬಂದಂತಹ ದ್ರೋಣ ಪಡೆದದ್ದೇನು? ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಕೊಂಬನ್ನಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ 32 ನಿಮಿಷ ಮುಂದಿನ ತರಗತಿಯಲ್ಲಿ ಪಾಠವನ್ನು ನೋಡೋಣ.